ಈಗ ಅಂದ್ರೆ ದರ್ಶನ್ ಅವರ ಮಾನಸಿಕ ಸ್ಥಿತಿ ಹೇಗಿತ್ತು ಅಂತ ನೀವು ಭೇಟಿಯಾದ ಸಂದರ್ಭದಲ್ಲಿ ಹೇಗಿದ್ರು ಅವರು? ಮೊದಲು ಇಲ್ಲಿ ಹೊರಗಡೆ ನೋಡಿದ್ಕು ಅಲ್ಲಿ ಒಳಗಡೆ ಯಾವ ರೀತಿ ಇದ್ದಾರೆ? ಸರ್ ನಾನು ಅವ್ರನ್ನ 2002ರಲ್ಲೇ ನಾನು ಭೇಟಿ ಮಾಡಿದ್ದು. ಅಲ್ಲಿಂದ ಮತ್ತೆ ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿಲ್ಲ. ಬಟ್ ಇಂಥ ಸಂದರ್ಭ ಬರುತ್ತಂತ ಗೊತ್ತಿರಲಿಲ್ಲ. 2002ರಲ್ಲಿ ಅವ್ರನ್ನ ಭೇಟಿ ಮಾಡಿದಾಗ ಆ ದರ್ಶನ್ ಸಾರ್ಗೂ 2024ರಲ್ಲಿ ಭೇಟಿ ಮಾಡಿದ ದರ್ಶನ್ ಸಾರ್ಗೂ ತುಂಬ ವ್ಯತ್ಯಾಸ ಇದೆ ಸರ್. ತುಂಬ ಒಳ್ಳೆಯ ವ್ಯಕ್ತಿ ಅವರು. ಅಂದರೆ ಎಲ್ಲರೂ ತುಂಬ ಪ್ರೀತಿಯಿಂದನೇ ಮಾತಾಡಿಸ್ತಾರೆ, ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ನನ್ನನ್ನಂತೂ ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು. ಬೇರೆ ಬಗ್ಗೆ ಗೊತ್ತಿಲ್ಲ ನನಗೆ. ನನ್ನನ್ನು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು, ಹಗ್ ಮಾಡಿಕೊಂಡ್ರು. ಸೊ ಕೆಲವು ಸಜೆಷನ್ಗಳು ಕೊಟ್ಟರು, ಚೆನ್ನಾಗಿರು ಅಂತೆಲ್ಲ ನನಗೆ ಸಜೆಷನ್ ಕೊಟ್ಟರು. ಬಟ್ ಅಲ್ಲಿ ಅವರು ನನಗೆ ಅನಿಸಿದಂಗೆ, ಯಾಕೆ ನಾನು 21 ವರ್ಷ ಜೈಲಲ್ಲಿ ಬಂದಿದ್ದೀನಲ್ಲ, ನಿಜವಾಗೂ ಅಲ್ಲಿ ನರಕ ಅನುಭವಿಸ್ತಾರೆ ದರ್ಶನ್ ಸರ್. ನರಕದಾಗಲಿದ್ದಾರೆ, ನರಕದಲ್ಲಿದ್ದಾರೆ, ನರಕನೇ ಅನುಭವಿಸ್ತಿದ್ದಾರೆ ಸರ್ ಅವರು. ಖಂಡಿತ ಆ ನರಕದ ಜೀವನ ಜಲ್ದಿ ಏನೋ ಗ್ರಹಣ ಹಿಡಿದಿದೆ, ಸೂರ್ಯ ಗ್ರಹಣ ಸರಿತತೆ, ಸೂರ್ಯ ಮತ್ತೆ ಬೆಳಗ್ತಾನೆ ಅಂತ ಭರವಸೆ ಇದೆ ಸರ್ ನಮಗೆಲ್ಲ. ಅಂದ್ರೆ ಮಾನಸಿಕವಾಗಿ ಅಂದ್ರೆ ಕುಗ್ಗಿದಾರ ಅಥವಾ ಹೇಗೆ? ಅಂದ್ರೆ ಅವರು ತೂಕದಲ್ಲಿ ವ್ಯತ್ಯಾಸ ಆಗಿದೆ ಅಂತ ಹೇಳ್ತಾರೆ, ಆರೋಗ್ಯ ಸ್ಥಿತಿ ಸರಿ ಇರಲಿಲ್ಲ ಅಂತ, ಅವೆಲ್ಲ ಹೌದಾ, ನಿಜ? ಸರ್ ನಾನು ಭೇಟಿ ಮಾಡಿದಾಗ ಅವರು ಸ್ವಲ್ಪ ಡಲ್ ಆಗಿದ್ದರು ಸರ್. ಡಲ್ ಆಗಿದೆ, ದೇಹ ಸ್ಥಿತಿ ಸ್ವಲ್ಪ ಡಲ್ ಆಗಿದೆ, ಮುಖ ಸ್ವಲ್ಪ ಡೌನ್ ಆಗಿದೆ, ಬಾಡಿ ಕೂಡ ಡೌನ್ ಸ್ವಲ್ಪ ಚೂರು. ನಾವು ಇದು ನೋಡಿದಾಗ, ಅದು ಕಾಟೇರನ ಸಿನಿಮಾ ನೋಡಿದಾಗ ಅಥವಾ ಕುರುಕ್ಷೇತ್ರ ಸಿನಿಮಾ ನೋಡಿದಾಗ ಆ ಬಾಡಿಗೂ ಈಗಿರೋ ಬಾಡಿಗೂ ಸ್ವಲ್ಪ ಡೌನ್ ಆಗಿದ್ದಾರೆ ಅವರು. ಅವರು ಪುಸ್ತಕಗಳು ಓದೋದ್ರಿಂದ ಅವರು ಸ್ವಲ್ಪ ಪುಸ್ತಕಗಳು ಧೈರ್ಯ ಕೊಡುತ್ತೆ ಅವ್ರಿಗೆ ಅಂತ ನಾನು ಅಂದ್ಕೊಳ್ತೀನಿ ಸರ್. ಅದೇ ಸ್ವಲ್ಪ ತುಂಬ ಡಲ್ಲಾಗಿದ್ದಾರೆ ಸರ್ ದರ್ಶನ್ ಸರ್, ತುಂಬ ಡಲ್ಲಾಗಿದ್ದಾರೆ. 10 ನಿಮಿಷ ನಾನು ಅವ್ರ ಹತ್ರ 10ರಿಂದ 12 ನಿಮಿಷ ಮಾತಾಡಿರ್ಬೋದು ಅವ್ರ ಹತ್ರ. ನಾನು 12 ನಿಮಿಷ ಅವ್ರ ಜೊತೆಲಿದ್ದೀನಿ ನಾನು. ಆ ಸಂದರ್ಭ ಅವರು ತುಂಬ ನೋವಲ್ಲಿದ್ದಾರೆ ಸರ್, ಭಾಳ ನೋವಲ್ಲಿದ್ದಾರೆ ಅವರು.